ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. 2-3 ದಿನದಿಂದ ಬ್ಲಾಗ್ಗಳನ್ನು ಹಾಕಿಲ್ಲ, ಬಟ್ ರೆಸಿಪೀಸ್ನ ಹಾಕಿದ್ದೀನಿ. ಈ ಮ್ಯಾಕ್ರೋನಿ ಪಾಸ್ತಾ ಸೂಪನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ವಿಡಿಯೋದಲ್ಲಿ ಹಾಕಿದ್ದೀನಿ. ಯಾರು ನೋಡಿಲ್ಲ ಅಂದರೆ ನೋಡಿ. ನನ್ನ ಮಗಳು ಸ್ಕೂಲಿಂದ ಬಂದ ತಕ್ಷಣ ಅವಳಿಗೆ ಹಾಕ್ಕೊಟ್ಟೆ. ಅವಳು ಇಷ್ಟಪಟ್ಟು ತಿಂದಳು. ಪಾಸ್ತಾ ಇಷ್ಟ ಅವಳಿಗೆ, ಬಟ್ ನಾನು ಈ ಥರ ಮಾಡೋದು ತುಂಬಾ ಕಡಿಮೆ. ಅವಳು ಸ್ವಲ್ಪ ತಿಂದುಬಿಟ್ಟು ಟಿ ವಿ ಎಲ್ಲ ನೋಡಿ ಒಂಚೂರು ಆಟ ಆಡೋದು. ಆಮೇಲೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ. ಅಷ್ಟೊತ್ತಿಗೆ ಮಳೆ ಬಂತು. ಮಳೆ ಬಂದ ತಕ್ಷಣವೇ ನಾನು ನನ್ನ ಮಗಳು ಫಸ್ಟು ಹಿಂದಿನ ಬಾಗಿಲಿಗೆ ಹೋಗಿ ನೋಡ್ತೀವಿ. ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಮಳೆ ಕೂಡ ಈ ಸರಿ ತುಂಬಾ ಕಡಿಮೆ ಇದೆ. ಬಂದ್ರೂ ಈ ರೀತಿ ಒಂದು 5 ನಿಮಿಷ ಬರುತ್ತಷ್ಟೇ, ಮತ್ತು ಜೋರು ಕೂಡ ಬರೋದಿಲ್ಲ. ಮೊದಲಾದರೆ ಒಂದು ಅರ್ಧ ಗಂಟೆನಾದ್ರು ಬರ್ತಿತ್ತು, ಈಗ ಅರ್ಧ ಗಂಟೆನೂ ಇಲ್ಲ, ಆ ರೀತಿಯಾಗಿದೆ. ನನ್ನ ಮಗಳಂತೂ ತುಂಬಾ ಖುಷಿಯಾಗಿದ್ಲು ಮಳೆ ಬಂತು ಅಂತ ಹೇಳಿ. ಅವಳು ಸ್ಕೂಲಿಂದ ಬಂದ ಮೇಲೆ ಮಳೆ ಶುರು ಆಯಿತು. ಮತ್ತು ವಾಪಸ್ ಅವಳು ಬರೆಯೋಕ್ಕೆ ಶುರು ಮಾಡಿದ್ಲು. ಅವಳಿಗೆ ಮೈ ನೇಮ್ ಈಸ್ ಶಿರೀಷಾ ಅಂತ ಹೇಳಿ ಬರೆಯೋಕ್ಕೆ ಹಾಕ್ಕೊಟ್ಟಿದ್ದಾರೆ. ಅಂದರೆ ಮಕ್ಕಳು ತಮ್ಮ ಹೆಸರನ್ನ ಬರೆಯೋದನ್ನು ಕಲಿಬೇಕು, ಸ್ಪೆಲ್ಲಿಂಗ್ಗಳನ್ನು ಕರಿಬೇಕಲ್ವ. ಹಾಗಾಗಿ ಅವಳು ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾಯಿದ್ಲು. ಅವಳಿಗೆ ಹೋಮ್ವರ್ಕ್ ಕೊಟ್ಟಿದ್ದಾರೆ. ಇದೇ ರೀತಿಯೇ ಅವರು ಸ್ಕೂಲಲ್ಲಿ ಕೂಡ ಬರೆಸಿದ್ದಾರೆ. ಅದನ್ನೇ ಮನೆಗೆ ಹೋಮ್ವರ್ಕ್ ಕೊಟ್ಟಿದ್ದರು. ನಾನು ಎಲ್ಲ ಸ್ಪೆಲ್ಲಿಂಗ್ಸ್ನೂ ಅವಳ ಕಡೆನೇ ಬರೆಸ್ಬಿಟ್ಟೆ. ಅವರು ಮೈ ನೇಮ್ ಈಸ್ ಅಂತ ಅವರು ಟೀಚರ್ ಬರೆದಿದ್ರು. ನಾನು ಅವಳ ಕಡೆನೇ ಬರೆಸ್ಬಿಟ್ಟು ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ನೋಡಿ, ಸ್ಕೈಗೆ ಸ್ಟಾರ್ ಹಾಕಿದಾರಂತ. ಇವತ್ತು ತುಂಬಾ ಖುಷಿಯಾಗಿದ್ದಾಳೆ. ಡೈಲಿ ಹೋಮ್ವರ್ಕ್ ಮಾಡ್ಕೊಂಡು ಹೋಗ್ತೀನಲ್ಲ, ಹಾಗಾಗಿ ಸ್ಟಾರ್ ಹಾಕಿದ್ದಾರೆ ನನಗೆ ಅಂತ ಹೇಳ್ತಾ ಇದ್ಲು. ಮಕ್ಕಳಿಗೆ ಅದೊಂದು ರೀತಿ ಖುಷಿನೇ ಬೇರೆ. ಇದು ಒಟ್ಟು 2 ದಿನದ ಬ್ಲಾಗ್ ಇದೆ. ಇದಾದಮೇಲೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಮರುದಿನ ಬೆಳಿಗ್ಗೆ ವಿಡಿಯೋ ಇದು. ಅವಳಿಗೆ ನಾನು ಕರಿಬೇವನ್ನು ಹರ್ಕೊಂಡು ಬಾ ಅಂತ ಹೇಳಿ ಕರೆದೆ. ನಾನು ಡೈಲಿ ಒಂದು 2-3 ಕಡ್ಡಿ ಕರಿಬೇವನ್ನು ತೆಗಿತೀವಿ. ಇವತ್ತಿಂದ ಅವಳಿಗೆ ಹೇಳ್ಕೊಡ್ತಾ ಇದ್ದೀನಿ ನಾನು. ಅಂದರೆ ನಾನು ಅಡುಗೆ ಮಾಡ್ತಾಯಿದ್ರೆ ಅಥವಾ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅವಳು ಹೋಗಿ ಕರ್ಕೊಂಡು ಬರ್ತಾಳೆ. ಅದನ್ನ ಕರಿಬೇವನ್ನು ತೊಗೊಂಡು ಬರಲಿ ಅನ್ನೋಕ್ಕೋಸ್ಕರ ಅವಳಿಗೆ ಕಳಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇಷ್ಟು ದಿನ ಅವಳನ್ನ ಮೇಲೆ ಕಳಿಸ್ತಾ ಇರಲಿಲ್ಲ. ಯಾಕೆ ಅಂದರೆ ಮಂಗಗಳ ಕಾಟ ಜಾಸ್ತಿ ಇತ್ತಲ್ಲ. ಈಗ ಮಂಗ ಇಲ್ಲದೆ ಇರಬೇಕಾದ್ರೆ ಅವಳು ಹೋಗಿ ಬರಲಿ, ಅವಳಿಗೂ ಒಂದು ಪ್ರಾಕ್ಟೀಸ್ ಆಗಲಿ ಅನ್ನೋಕ್ಕೋಸ್ಕರ ನಾನು ಹೇಳ್ಕೊಡ್ತಾ ಇದ್ದೀನಿ. ಸಣ್ಣ ಪುಟ್ಟ ಕೆಲಸಗಳನ್ನ ನಾನು ಅವಳಿಗೆ ಹೇಳ್ಕೊಟ್ಟಿದ್ದೀನಿ. ಎಲ್ಲನೂ ಮಾಡ್ತಾಳೆ ಮನೆಯಲ್ಲಿ. ಯಾರಾದರೂ ಮನೆಗೆ ಬಂದರೆ ಅವ್ರಿಗೆ ನೀರು ಕೊಡೋದು, ಟೀ ಕೊಡೋದು, ಆ ಥರದ್ದೆಲ್ಲ ಮಾಡ್ತಾಳೆ. ನಾನು ಸ್ವಲ್ಪ ಹೇಳ್ಕೊಟ್ಟಿದ್ದೀನಿ. ಚಿಕ್ಕ ಮಕ್ಕಳ ಕಡೆ ಕೆಲಸ ಮಾಡಿಸ್ತೀವಿ ಅಂತ ಅನ್ಬೇಡಿ. ಯಾಕಂದರೆ ಮಕ್ಕಳಿಗೆ ಈ ಥರದ ಕೆಲಸಗಳನ್ನ ಕೊಡಬೇಕು, ಆ್ಯಕ್ಟಿವಿಟಿ ಇರಬೇಕು ಮಕ್ಕಳಿಗೆ. ಅದಕ್ಕೋಸ್ಕರ ಇವತ್ತು ನಮ್ಮ ಮನೆಯವರು ಹೋಗಿ ಅವಳು ತೋರಿಸ್ತಾ ಇದ್ದರು. ಈ ರೀತಿ ತೆಗಿಬೇಕು, ಮಾಡಬೇಕು, ನಾವು ಈ ರೀತಿಯಾಗಿ ತಕ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟು ಸ್ವಲ್ಪ ದಿನ ಅವಳ ಕಡೆನೇ ತಗ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಮ್ಮೆ ನಿಂಬೆಹಣ್ಣು ಬೇಕಾಗಿರುತ್ತೆ, ಇಲ್ಲ ಏನಾದರೂ ಬೇಕಾಗಿರುತ್ತೆ. ನೋಡಿ, ಬೆಳಗ್ಗೆ ಅವಸರ ಇರುತ್ತೆ ಅಂಥ ಟೈಮಲ್ಲಿ ಇವಳು ಹೆಲ್ಪ್ ಆಗ್ತಾಳೆ ನನಗೆ. ಮಂಗ ಇಲ್ಲದೆ ಇರಬೇಕಾದ್ರೆ ಹೋಗಿ ತೊಗೊಂಡು ಬರ್ತಾಳೆ. ಅವಳು ಕೆಳಗಡೆ ಬಂದು ನಾನು ಅಡುಗೆ ಎಲ್ಲ ಮುಗಿಸ್ಕೊಂಡೆ. ಈಗ ಪೂಜೆಗೆ ಹೂ ತೆಗಿಯೋಣ ಅಂತ ಹೇಳಿ ಬಂದಿದ್ದೆ. ಅಷ್ಟರಲ್ಲಿ ಈ ಸ್ವೀಟ್ ಲೆಮನ್ನು ಕಾಣ್ತು. ಇದು ಹಣ್ಣಾಗಕ್ಕೆ ಬಂದಿದೆ. ಮೊನ್ನೆ ಒಂದು 2-3 ಮಂಗ ತಕ್ಕೊಂಡು ಹೋಗ್ಬಿಟ್ಟಿದೆ. ಇದರಲ್ಲಿ ತುಂಬ ಚೆನ್ನಾಗಾಗಿತ್ತು. ನಿಮಗೆ ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೆ. ಇತ್ತೀಚೆಗೆ ನನಗೆ ಗಾರ್ಡನ್ ವಿಡಿಯೋಗಳನ್ನು ಜಾಸ್ತಿ ಮಾಡೋಕ್ಕಾಗ್ತಿಲ್ಲ. ಬರ್ತೀನಿ, ಹೂಗಳು ಏನಾದರೂ ಸ್ವಲ್ಪ ಹಣ್ಣು ತರಕಾರಿ ಸಿಕ್ಕರೆ ತಗೊಂಡು ಹೋಗ್ಬಿಡ್ತೀನಿ. ವಿಡಿಯೋ ಎಲ್ಲ ಮಾಡ್ತಾಯಿಲ್ಲ. ಇನ್ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನಾಗುತ್ತೆ ಅಂತ. ಇಲ್ಲೊಂದು ಶಂಖಪುಷ್ಪ ಆಗಿತ್ತು, ಇದನ್ನು ಜ್ಯೂಸಿಗೆ ತಗೊಂಡು ಹೋಗೋಣ. ಇವತ್ತು ತುಂಬ ದಿನ ಆಗಿತ್ತು ಅವಳಿಗೆ ಜ್ಯೂಸ್ ಮಾಡಿಕೊಟ್ಟು. ಹಾಗೆ ನೋಡಿ, ಹೂಗಳು ತುಂಬ ಚೆನ್ನಾಗಾಗಿದ್ದಾವೆ. ಈಗ ಒಂಚೂರು ಮಳೆ ಆಗಿದೆ 2 ದಿನಕ್ಕೊಂದು ಸರಿ. ಸ್ವಲ್ಪ ಮಳೆ, ಜಾಸ್ತಿ ಇಲ್ಲ, ಸ್ವಲ್ಪ ಮಳೆ ಅಷ್ಟಕ್ಕೆ. ಗಿಡಗಳು ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ಇದು ನೋಡಿ ಕೃಷ್ಣ ಕಮಲ. ಇದು ಪ್ಯಾಷನ್ ಫ್ರೂಟ್ ಫ್ಲವರ್ ಅಂತಲೂ ಅಂತಾರೆ. ಬಟ್ ಇದರಲ್ಲಿ ಕಾಯಿ ಬಿಡೋದಿಲ್ಲ, ಬರೀ ಹೂವಿಗೆ ಮಾತ್ರ ಇದು. ಹಾಗೆ ಒಂದಿಷ್ಟು ನಿಂಬೆಹಣ್ಣು ಕೂಡ ಇತ್ತು. ದಿನ 1-2 ಇದ್ದೇ ಇರುತ್ತೆ. ಹಂಗಾಗಿ ಅವಾಗವಾಗ ತಕ್ಕೊಂಡು ಬಿಟ್ಟಿರ್ತೀನಿ ನಾನು. ಇವುಗಳಿಗೇನೆಂದರೆ ಸ್ವಲ್ಪ ಕೇರ್ ಮಾಡಬೇಕು ನಾವು. ಪೂರ್ತಿ ಕೇರ್ ಮಾಡದೇ ಇರೋಕ್ಕೂ ಆಗಲ್ಲ. ಅದರಲ್ಲೂ ಟೆರೆಸಲ್ಲಿ ಇಟ್ಟಿರುವಂಥ ಗಿಡಗಳೇನೆಂದರೆ ನೀವು ಡೈಲಿ ನೀರು ಹಾಕಬೇಕು, ಅವು ಒಣಗಿದ ಎಲೆಗಳನ್ನು ತಕ್ಕೋಬೇಕು, ಕಸ ಬಳಿಬೇಕು.
ಈ ಥರ ಸುಮಾರು ಕೆಲಸಗಳಿರುತ್ತೆ. ನಮ್ಗನ್ಸುತ್ತೆ ಒಂದು ಸಾರಿ ನಾವು ಗಿಡಗಳನ್ನ ಹಚ್ಚಾದ್ಮೇಲೆ ಬೇರೆ ಏನೂ ಕೆಲಸ ಇರಲ್ಲ ಅಂತ. ಹಾಗಲ್ಲ ಫ್ರೆಂಡ್ಸ್, ಅದು ಡೈಲಿ ಏನಾದರೂ ಒಂದು ಕೆಲಸ ಮಾಡ್ಕೋಬೇಕು. ಅದರಲ್ಲಿ ಇಷ್ಟೊಂದು ಗಿಡಗಳಿದೆ. ಇಷ್ಟೊಂದು ಗಿಡಗಳಲ್ಲಿ ಒಂದು ಗಿಡ ಹಾಳಾದ್ರೂ ಮನಸ್ಸಿಗೆ ಬೇಜಾರಾಗುತ್ತೆ. ನನಗೆ ಯಾವುದಾದ್ರೂ ಗಿಡ ಒಂಚೂರು ಒಣಗೋಯ್ತು ಅಂದರೆ ಬೇಜಾರಾಗಿಬಿಡುತ್ತೆ. ಆದಷ್ಟು ಕೇರನ್ನು ಮಾಡಲೇಬೇಕು ನಾವು. ಹೂವು ಕಾಯಿ ಬಿಡುವಂಥ ಗಿಡಗಳಂತೂ ಒಣಗೋಗ್ಬಿಟ್ರೆ ಭಾರಿ ಬೇಜಾರು. ಇದು ನೋಡಿ, ಇದಕ್ಕೆ ನೀವ್ಯಾವ ಹೆಸರು ಹೇಳ್ತೀರಾ ಅಂತ ಹೇಳಿ. ಇದು ಕೆಂಪು ರುದ್ರಾಕ್ಷಿ ಗಿಡ ತುಂಬ ಚೆನ್ನಾಗಾಗಿದೆ. ಇದು ಪಿಂಕ್ ಕಲರು, ಅಲ್ಲಲ್ಲಿ ಸಸಿಗಳಾಗಿದೆ. ಇನ್ನು ಆದರೆ ದೀಪಾವಳಿಗೆ ಚೆನ್ನಾಗಿರುತ್ತೆ. ನಾನು ಈ ಕಾಕ್ಸ್ಕೊಂಬು ಮತ್ತು ಈ ಅಡಿಕೆ ಹೂವು ಹೋದ ವರ್ಷ ನಾನು ಖರೀದಿ ಮಾಡೇ ಇರಲಿಲ್ಲ. ಎಲ್ಲನೂ ನನ್ನ ಗಾರ್ಡನಲ್ಲೇ ನಾನು ಹಚ್ಕೊಂಬಿಟ್ಟಿದ್ದೆ. ಬಟ್ ಈ ಸರಿ ಏನಾಗ್ಬಿಡ್ತು ಅಂದರೆ ನಾನು ಸಪ್ರೇಟಾಗಿ ಹಚ್ಕೊಳ್ಳೇ ಇಲ್ಲ, ಮರ್ತೋಯ್ತು ನನಗೆ. ಕೆಲಸದ ಗದ್ದಲದಲ್ಲಿ ನಾನು ಜಾಸ್ತಿ ಏನು ಈ ಸರಿ ಗಿಡಗಳನ್ನ ಹಾಕ್ಕೊಳ್ಳಿಲ್ಲ. ಒಂದು 2-3 ಗಿಡ ಇದೆ ಅಷ್ಟೇ. ನೋಡಬೇಕು ಈ ಸರಿ ಅದು ಹೇಗಿರುತ್ತೆ ಅಂತ. ಯೂಶ್ವಲಿ ಈ ವಾಟರ್ ಲಿಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಾಗಿದೆ. ನಾನು ಡೈಲಿ ಕಮಲದ ಗಿಡನ ನೋಡ್ತೀನಿ, ಇದರಲ್ಲಿ ಹೂವು ಬರ್ತಾನೇ ಇಲ್ಲ. ಬಟ್ ವೇಟಿಂಗಲ್ಲಿದ್ದೀನಿ, ನೋಡೋಣ. ಅದು ಮೆಚ್ಯೂರ್ ಆಗಬೇಕು ಅಂತ ಹೇಳ್ತಾರೆ ಕೆಲವೊಬ್ಬರು. ಇದಿಷ್ಟು ಆದಮೇಲೆ ಸಂಜೆ ನನ್ನ ಮಗಳು ಮತ್ತೆ ಸ್ಕೂಲಿಂದ ಬಂದ ತಕ್ಷಣ ಅವಳಿಗೆ ಸ್ವರ್ಣಪ್ರಾಶನ ಇತ್ತು ಇವತ್ತು. ಹಾಗಾಗಿ ಕಡ್ಕಲಿಗೆ ಕರ್ಕೊಂಡು ಹೋಗಿದ್ದೆ. ಇದು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು. ಇಲ್ಲಿ ತೂಕ ನೋಡ್ತಾರೆ, ಅವಳು ಉದ್ದ, ಆಮೇಲೆ ಅದು ಸ್ವರ್ಣಪ್ರಾಶನ ಹಾಕ್ಸ್ಬಿಟ್ಟು ಕಳಿಸ್ತಾರೆ. ನಮ್ಮ ಮನೆಯವರು ಇರಲಿಲ್ಲ, ಅಮ್ಮನ ಜೊತೆಗೆ ಹೋಗಿದ್ದೆ ನಾನು, ಅಮ್ಮ ಅಪ್ಪನ ಜೊತೆಗೆ. ವಾಪಸ್ ಬಂದು ನಮ್ಮಮ್ಮ ಚೋಡ ಮಾಡಿದರು. ಚೋಡ ತಿಂದ್ಬಿಟ್ಟು ಇವತ್ತಿನ ಒಂದು ಬ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.